ನೇಮಕಾತಿಯಲ್ಲಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ಬಳಿಕ ಈಗ ಸಿಐಡಿಯಿಂದ ತನಿಖೆ ಮುಂದುವರೆದಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಬಳಿಕ ಈಗ ಸಿಐಡಿಯಿಂದ ತನಿಖೆ ಮಾಡ್ತಾ ಇರುವಂತದ್ದು. ಕೆಪಿಎಸ್ಸಿ ನೇಮಕಾತಿ ತನಿಖೆ ಶುರು ಮಾಡಿದೆ ಸಿಐಡಿ. 329 ವಿದ್ಯಾರ್ಥಿಗಳ ಬಳಿ 658 ಕಾರ್ಬನ್ ಶೀಟ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ ಆಫೀಸರ್. 658 ಕಾರ್ಬನ್ ಶೀಟ್ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಆ ಕಾರ್ಬನ್ ಶೀಟ್ಗಳನ್ನು ಕಾರ್ಬನ್ ಶೀಟ್ ಎಫ್ಎಸ್ಎಲ್ಗೆ ರವಾನಿಸಿ ಸಿಐಡಿ ತನಿಖೆಯನ್ನ ಮುಂದುವರೆಸಿರುವಂಥದ್ದು. 329 ಜನ ಅಭ್ಯರ್ಥಿಗಳ ವಿಚಾರಣೆಯನ್ನ ನಡೆಸಿದ್ದಾರೆ. ಇನ್ನು OMR ಶೀಟ್ಗಳ ಬಗ್ಗೆಯೂ ಕೂಡ ಸಿಐಡಿ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. OMR ಶೀಟ್ ತಿದ್ದುಪಡಿ ಬಗ್ಗೆ ಮಾಹಿತಿ ನೀಡಲು ಸೂಚನೆ ನೀಡಿರುವಂಥದ್ದು. ಕೆಪಿಎಸ್ಸಿ ನೇಮಕಾತಿ ತನಿಖೆಯನ್ನ ಶುರು ಮಾಡಿರುವಂಥದ್ದು ಸಿಐಡಿ. ಈಗಾಗಲೇ 329 ಅಭ್ಯರ್ಥಿಗಳ ಬಳಿ 658 ಕಾರ್ಬನ್ ಶೀಟ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಆ ಕಾರ್ಬನ್ ಶೀಟ್ಗಳನ್ನ 658 ಕಾರ್ಬನ್ ಶೀಟ್ ಏನಿದೆ ಆ ಕಾರ್ಬನ್ ಶೀಟ್ ಅನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಇನ್ನು ಕಾರ್ಬನ್ ಶೀಟ್ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ ಸಿಐಡಿ. 329 ಜನ ಅಭ್ಯರ್ಥಿಗಳ ವಿಚಾರಣೆಯನ್ನ ಮಾಡಿದೆ ಈಗಾಗಲೇ. OMR ಶೀಟ್ಗಳ ಬಗ್ಗೆಯೂ ಕೂಡ ಸಿಐಡಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇನ್ನು OMR ಶೀಟ್ ತಿದ್ದುಪಡಿ ಬಗ್ಗೆ ಮಾಹಿತಿ ನೀಡಲು ಸೂಚನೆಯನ್ನ ನೀಡಲಾಗಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣ ಪ್ರಕರಣ ಏನಿದೆ ಈ ವಿಚಾರದ ಕುರಿತಂತೆ ಇಡಿ ಏನೋ ಒಂದು ಪ್ರಕರಣವನ್ನ ತನಿಖೆಗೆ ತಗೊಂಡಿತ್ತು. ಈಗ ಸಿಐಡಿಯಿಂದ ತನಿಖೆ ಮುಂದುವರೆದಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೋಹನ್ ಅವರು. ಮೋಹನ್ ಅವರೇ, ಕೆಪಿಎಸ್ಸಿ ನೇಮಕಾತಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಡಿ ಏನು ಪ್ರಕರಣವನ್ನ ತನಿಖೆಗೆ ತಗೊಂಡಿತ್ತು, ಅದರ ಬಳಿಕ ಈಗ ಸಿಐಡಿ ತನಿಖೆಯನ್ನ ಮುಂದುವರೆಸಿದೆ. ಏನೆಲ್ಲ ಮಾಹಿತಿ ದೊರೆತಿದೆ ನಿಮ್ಗೆ ಈ ಬಗ್ಗೆ? ಹೌದು, ಏನು ಕೆಪಿಎಸ್ಸಿ ಹಗರಣದಲ್ಲಿ ನೇಮಕಾತಿ ಆಗಿತ್ತು. ಈ ನೇಮಕಾತಿಯ ಎಲ್ಲಾ ಸ್ಟೂಡೆಂಟ್ಗಳ ಏನು ಕಾರ್ಬನ್ ಶೀಟ್ ಇತ್ತು ಇದನ್ನ ಈಗ ಸುಮಾರು 658 ಕಾರ್ಬನ್ ಶೀಟ್ಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಿ ಕಾರ್ಬನ್ ಶೀಟ್ಗಳಲ್ಲಿ ಮತ್ತು ಏನು ಎಫ್ಎಸ್ಎಲ್ಗೆ ರವಾನೆ ಮಾಡಿ ಅದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅನ್ನೋದು ತಿಳಿತಾ ಇದೆ. ಇನ್ನು 239 ಜನ ವಿದ್ಯಾರ್ಥಿಗಳನ್ನು ಈಗ ಸಿಐಡಿ ಅವರು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಕಾರ್ಬನ್ ಶೀಟ್ ನ ಏನು ಒಂದು ತನಿಖೆ ಇತ್ತು, ಈ ತನಿಖೆಯನ್ನು ಕಾರ್ಬನ್ ಶೀಟ್ ಅಸಲಿಯೋ ನಕಲಿಯೋ ಎಲ್ಲವನ್ನು ಸರ್ಚ್ ಮಾಡಲು ಈಗ ಏನು ಎಫ್ಎಸ್ಎಲ್ಗೆ ಕಳಿಸಿರುವಂತದ್ದು. ಇನ್ನು ಒಂದು ವಾರದ ಒಳಗೆ OMR ಶೀಟ್ ಏನಿತ್ತು ಅದು ತಿದ್ದುಪಡಿ ಆಗಿದೆಯಾ ಇಲ್ವಾ, ಅದರಲ್ಲಿ ಏನಾದ್ರು ದೋಷ ಕಂಡು ಬರ್ತಿದೆ ಎಲ್ಲವನ್ನೂ ಈಗ ತನಿಖೆ ಮಾಡ್ತಿರುವಂತದ್ದು. ಇನ್ನು ಸಿಐಡಿ ಏನಿದ್ರು ಇವರು ವಿದ್ಯಾರ್ಥಿಗಳ 329 ವಿದ್ಯಾರ್ಥಿಗಳನ್ನು ನಿಜಕ್ಕೂ ಒಬ್ಬೊಬ್ಬ ವಿದ್ಯಾರ್ಥಿಗಳನ್ನು ಬಿಡದೆ ವಿಚಾರಣೆ ಮಾಡ್ತಿರುವಂತದ್ದು. ಚಂದನ, ಧನ್ಯವಾದ ಮೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೆಪಿಎಸ್ಸಿ ನೇಮಕಾತಿ ಸಿಐಡಿಯಿಂದ ಈಗ ತನಿಖೆ ಶುರು ಆಗಿರುವಂಥದ್ದು ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು 329 ಅಭ್ಯರ್ಥಿಗಳ ಬಳಿ ಈಗ 658 ಕಾರ್ಬನ್ ಶೀಟ್ಗಳೇನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ ಆಫೀಸರ್ಸ್, ಅದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಒರಿಜಿನಲ್ಲು ಡೂಪ್ಲಿಕೇಟು ಅನ್ನುವಂತಹ ಪರಿಶೀಲನೆ ನಡೀತಾ ಇರುವಂಥದ್ದು.